ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಅದೊಂದು ಕಾಲ ಇತ್ತು, ಅಂತರಿಕ್ಷದ ವಿಚಾರಗಳನ್ನ ಭಾರತ ಕೇವಲ ವರ್ತಮಾನ ಪತ್ರಿಕೆಗಳಲ್ಲಿ ಓದೋದಕ್ಕೆ ಮಾತ್ರ ಸೀಮಿತವಾಗಿ ಕುಳಿತಿತ್ತು. ಆದರೆ ಬದಲಾದ ಭಾರತದ ಇವತ್ತಿನ ಸಂದರ್ಭದಲ್ಲಿ ಸ್ಪೇಸ್ ಸೆಕ್ಟರ್ನಲ್ಲೇ ಅಭೂತಪೂರ್ವ ಸಾಧನೆ ದಾಖಲಿಸುತ್ತಾ ವಿಶ್ವದ ಎಲ್ಲಾ ಪತ್ರಿಕೆಗಳ ಮುಖಪುಟದ ಮುಖ್ಯಾಂಶಗಳಾಗಿ ವರ್ತಮಾನದ ಭಾರತವನ್ನ ಪ್ರತಿಬಿಂಬವಾಗಿ ಜಗತ್ತು ತಿರುಗಿ ನೋಡುವಂತೆ ಪ್ರಗತಿಯಾಗಿದೆ. ದೇಶ ಸೇವಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಭಾರತದ ಪರ ಇರುವ ವಿಷನರಿ ಕಾರ್ಯಕ್ಷಮತೆಯಿಂದಲೇ ಈ ಪರಿಪ್ರಮಾಣದಲ್ಲಿ ಭಾರತದ ಸ್ಪೇಸ್ ಸೆಕ್ಟರ್ ಪ್ರಗತಿಗೆ ಸಾಧ್ಯವಾಗಿದೆ. ಮತ್ತೊಂದು ಕಾರಣ, ಕಳೆದ 10 ವರ್ಷಗಳಲ್ಲಿ ಭಾರತ ಅಂತರಿಕ್ಷ ಕ್ಷೇತ್ರದಲ್ಲಿ ವಿಶ್ವದ ಮತ್ತೊಂದು ಮಹಾಶಕ್ತಿಯಾಗಿ ಹೊರಹೊಮ್ಮಿ ನಿಲ್ಲಲು ನಡೆಸಿದ ಪ್ರಯತ್ನ ಫಲವೇ ಇವತ್ತು ಸ್ಪೇಸ್ ಸೆಕ್ಟರ್ನಲ್ಲಿ ಭಾರತದ ಸ್ಥಾನ ಏನೆಂಬುದನ್ನ ಜಗತ್ತು ಕಾಣಲು ಸಾಧ್ಯವಾಗುತ್ತೆ. ಭಾರತದ ಬಜೆಟ್ ಅನುದಾನದಲ್ಲಿ 2013-14 ಅಂತರಿಕ್ಷ ಕ್ಷೇತ್ರಕ್ಕೆ ದೊರೆತಿದ್ದು ಕೇವಲ 5,615 ಕೋಟಿ ಮಾತ್ರ. 2014ರಿಂದ ಕಳೆದ 10 ವರ್ಷಗಳಲ್ಲಿ ದೇಶವನ್ನ ಕಾಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ತನ್ನ 2024-25 ಬಜೆಟ್ನಲ್ಲಿ 14,000 ಕೋಟಿ ಅನುದಾನವನ್ನ ಸ್ಪೇಸ್ ಸೆಕ್ಟರ್ಗೆಂದೇ ತೆಗೆದಿರುವಷ್ಟು ವಿಜ್ಞಾನಕ್ಕೆ ಮಹತ್ವವನ್ನ ಕೊಡ್ತಾ ಇದೆ. 2023ರಲ್ಲಿ ಮೋದಿ ಸರ್ಕಾರ ಕೈಗೊಂಡ ಐತಿಹಾಸಿಕ ಸ್ಪೇಸ್ ಸೆಕ್ಟರ್ ನೀತಿಯ ತೀರ್ಮಾನವೇ ಈ ಪರಿಪ್ರಮಾಣದಲ್ಲಿ ಭಾರತ ಅಂತರಿಕ್ಷ ಕ್ಷೇತ್ರಕ್ಕೆ ಮಾನ್ಯತೆ ನೀಡಿದಂತಾಗಿದೆ. ಮೋದಿ ಸರ್ಕಾರದ ಇಂಥ ಮಹತ್ವದ ನೀತಿಯೇ ಇವತ್ತು ಅಂತರಿಕ್ಷ ಕ್ಷೇತ್ರದಲ್ಲಿ ಖಾಸಗಿ ವಿಜ್ಞಾನಿಗಳು ಮತ್ತು ಸ್ಪೇಸ್ ಸೆಕ್ಟರ್ನ ಸ್ಟಾರ್ಟ್ಅಪ್ ವಲಯಗಳಿಗೆ ಅವಕಾಶ ತೆರೆದುಕೊಂಡಂತಾಗಿದೆ. ಆಗಸ್ಟ್ 23, 2023ರಂದು ಸ್ಪೇಸ್ ಸೆಕ್ಟರ್ನಲ್ಲಿ ಭಾರತದ ಸ್ವದೇಶಿ ಶಕ್ತಿಯು ಸುವರ್ಣಾಕ್ಷರಗಳೊಂದಿಗೆ ಇತಿಹಾಸದ ಪುಟಗಳನ್ನ ಸೇರಿಕೊಂಡಿತು ಮತ್ತು ಭಾರತ ವಿಶ್ವದ ಮೊಟ್ಟಮೊದಲ ಚಂದ್ರನ ನೆಲವನ್ನು ತಲುಪಿದ ದೇಶವಾಗಿ ಮುನ್ನೆಲೆಗೆ ಬಂತು. ಚಂದ್ರನ ನೆಲದಲ್ಲಿ ತ್ರಿವರ್ಣದ ಧ್ವಜವನ್ನ ನೆಟ್ಟು ತನ್ನ ಅಂತರಿಕ್ಷ ವಲಯದ ವೈಜ್ಞಾನಿಕ ಸಾಮರ್ಥ್ಯವನ್ನ ಜಗತ್ತಿನ ಮುಂದೆ ಸಾಬೀತುಪಡಿಸಿತು. ಭಾರತವು ಚಂದ್ರನ ದಕ್ಷಿಣ ಧ್ರುವದ ಭಾಗದಲ್ಲಿ ಟಾಪ್ ಲ್ಯಾಂಡಿಂಗ್ ಮಾಡಿತು. ಇದರ ಸಾಫಲ್ಯದಿಂದಾಗಿ ದೇಶದಲ್ಲಿ ಅಂತರಿಕ್ಷ ವಲಯದ ವೈಜ್ಞಾನಿಕ ಕ್ರಾಂತಿಗೆ ಆರಂಭ ಸಿಕ್ಕಿತು. ಈ ವೈಜ್ಞಾನಿಕ ಕ್ರಾಂತಿಯ ಜೊತೆಗೆ ಇವತ್ತು ಭಾರತ ಜಗತ್ತಿನ ಮುಂದೆ ಸ್ಯಾಟಲೈಟ್ ಲಾಂಚ್ ಮಾಡಬಲ್ಲ ಪ್ರಮುಖ ರಾಷ್ಟ್ರವಾಗಿ ಆಗಸದೆತ್ತರಕ್ಕೆ ಎದ್ದು ನಿಂತಿದೆ. 2014ರ ಮುಂಚೆ ಭಾರತ ಕೇವಲ ಬರೀ 35 ವಿದೇಶಿ ಉಪಗ್ರಹವನ್ನ ಲಾಂಚ್ ಮಾಡಿತ್ತು. ಆದ್ರೆ 2014ರಿಂದ 2024ರ 10 ವರ್ಷಗಳ ಅವಧಿಯಲ್ಲಿ ನಮೋ ಭಾರತ ನಮ್ಮ ಇಸ್ರೋ ವೈಜ್ಞಾನಿಕ ನೆಲೆಯಿಂದ 389 ವಿದೇಶಿ ಉಪಗ್ರಹಗಳನ್ನ ನಭದ ನೆಲೆಗೆ ಉಡಾಯನ ಮಾಡಿ ತೋರಿಸಿದೆ. ಇದರಿಂದಾಗಿ 3,300 ಕೋಟಿ ಭಾರಿ ಮೊತ್ತವನ್ನ ವಿದೇಶಗಳಿಂದ ನಮ್ಮ ಸ್ಪೇಸ್ ಸೆಕ್ಟರ್ ಆದಾಯ ತಂದುಕೊಟ್ಟು ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿ ತೋರಿಸಿದೆ. 2014ರ ತನಕ ಭಾರತ ದೇಶದ ಸ್ಪೇಸ್ ಸೆಕ್ಟರ್ನ ಸ್ಟಾರ್ಟ್ಅಪ್ಗಳ ಸಂಖ್ಯೆಯ ಸಾಮರ್ಥ್ಯ ಕೇವಲ 4 ಆಗಿತ್ತು. ಆದ್ರೆ ಇವತ್ತು 2014ರಿಂದ 24ರ ಅವಧಿಯಲ್ಲಿ ಇದರ ಪ್ರಮಾಣ 200ರ ನಂಬರನ್ನ ದಾಟಿ ಮುಂದೆ ತಲುಪಿದೆ. ಇದೇ ವೇಳೆ ಸೂರ್ಯನ ಅಂಗಳಕ್ಕೆ ತಲುಪುವ ಅಧ್ಯಯನಕ್ಕಾಗಿ ಆದಿತ್ಯ L1 ಮಿಷನ್ ಲಾಂಚ್ ಮಾಡಿದ ಇಸ್ರೋ ಚಂದ್ರನ ನಂತರ ಈಗ ಸೂರ್ಯಯಾನಕ್ಕೆ ಹೆಜ್ಜೆ ಇಟ್ಟಿದೆ. ನಮ್ಮ ಇಸ್ರೋ ವಿಜ್ಞಾನಿಗಳು ಅನವರತ ನಡೆಸಿದ ಅಧ್ಯಯನ, ಸಂಶೋಧನೆ ಮತ್ತು ಶ್ರಮದಿಂದ ಭಾರತವು ಸ್ಪೇಡಾಕ್ಸ್ ನಲ್ಲಿ ಸಫಲತೆ ಇತ್ತು. ಇದರಿಂದಾಗಿ ನಮ್ಮ ಭಾರತ ಈಗ ಡಾಕಿಂಗ್ ನಲ್ಲಿ ಸಾಧನೆ ಮಾಡಿದ ವಿಶ್ವದ 4ನೇ ದೇಶವಾಗಿ ಹೊರಹೊಮ್ಮಿದೆ. ರೋಬೋಟಿಕ್ ಯಂತ್ರಗಳನ್ನ ಮಾತ್ರವಲ್ಲದೆ ಮುಂದಿನ ಸಂದರ್ಭದಲ್ಲಿ ಮನುಷ್ಯನನ್ನ ಕೂಡ ಭಾರತ ಅಂತರಿಕ್ಷಕ್ಕೆ ಕಳಿಸೋಕೆ ನಿರಂತರ ಪ್ರಯತ್ನ ನಡೆಸ್ತಾ ಇದೆ. ಮಿಷನ್ ಗಗನಯಾನದ ಮೂಲಕ 2025ರ ವರ್ಷ ಪೂರ್ಣಗೊಳ್ಳುವ ಹೊತ್ತಿಗೆ 3 ಮಂದಿ ಭಾರತದ ಅಂತರಿಕ್ಷಯಾನಿಗಳು 3 ದಿನಗಳ ಅವಧಿಗೆಂದು ಆಕಾಶದ 400 ಕಿಲೋಮೀಟರ್ ಕಕ್ಷೆಗೆ ಹಾರುವವರಿದ್ದಾರೆ. ಮುಂದೆ 2035ರ ಹೊತ್ತಿಗೆ ಅಂತರಿಕ್ಷದಲ್ಲಿ ಭಾರತ ತನ್ನ ಸ್ಪೇಸ್ ಸ್ಟೇಷನ್ ಹೊಂದಲಿದೆ. 2040ರ ವೇಳೆಗೆ ಭಾರತ ತನ್ನ ಮೊದಲ ಮಾನವನನ್ನ ಚಂದ್ರನ ಅಂಗಳಕ್ಕೆ ಕಳಿಸಿಕೊಳ್ಳಲು ಸಿದ್ಧತೆ ಕೂಡ ಮಾಡಿಕೊಳ್ತಿದೆ. ಇದಕ್ಕೆಂದು ನಡೆಸಿದ ಮೊದಲ ಗಗನಯಾನದ ಟೆಸ್ಟ್ ಫ್ರೂಟ್ಫುಲ್ ಆಗಿದೆ. ರಾಷ್ಟ್ರಕ ಮೋದಿಯವರ ದೃಷ್ಟಿಯಲ್ಲಿ ಸ್ಪೇಸ್ ಸೆಕ್ಟರ್ ಈ ಕೆಲಸ ಕೇವಲ ಆಟವಾಗಿಲ್ಲ, ಇದೊಂದು ಸಾಧನೆಯ ಮೈಲಿಗಲ್ಲಾಗಿ ಜಗತ್ತಿನ ಮುಂದೆ ಅನಾವರಣಗೊಂಡಿದೆ. ವೀಕ್ಷಕರೇ, ನಮ್ಮ ಅಂತರಿಕ್ಷದ ಸಾಧನೆ ಕುರಿತು ತಪ್ಪದೆ ನಿಮ್ಮ ಕಾಮೆಂಟ್ ಮಾಡಿ. ನಮಸ್ಕಾರ. ಸೈನ್ಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ, ಬೆಂಗಳೂರು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.